ಇಂದು ಸಂಜೆ 4 ಗಂಟೆಗೆ NDA ಸಭೆ ಇದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಂಜೆ 6 ಗಂಟೆಗೆ INDIA ಒಕ್ಕೂಟದ ಸಭೆಯೂ ಕೂಡ ಇದೆ. INDIA ಒಕ್ಕೂಟ ಒಂದು ಹೊಸ ಹುಮ್ಮಸ್ಸಿನೊಂದಿಗೆ, ಹೊಸ ನಂಬರ್ಸ್ಗಳೊಂದಿಗೆ INDIA ಒಕ್ಕೂಟದ ಸಭೆ ಇವತ್ತು ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಕರೆಯಲಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಉದ್ಧವ್ ಠಾಕ್ರೆ ಬಣದಿಂದ ಸಂಜಯ್ ರಾವತ್, ಉದ್ಧವ್ ಠಾಕ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸಲಾಗಿದೆ. ಸಂಜಯ್ ರಾವತ್ ಇಂಡಿಯಾ ಒಕ್ಕೂಟದ ಸಭೆಗೆ ಶಿವಸೇನಾ ಉದ್ಧವ್ ಬಣದಿಂದ ಪಾಲ್ಗೊಳ್ಳಲಿದ್ದಾರೆ. ಮಹಾರಾಷ್ಟ್ರದ ಭರ್ಜರಿ ಗೆಲುವಿನ ನಂತರ ಸಂಜಯ್ ರಾವತ್ ಶಿವಸೇನಾ ಉದ್ಧವ ಬಣದಿಂದ, ಶರದ್ ಪವಾರ್ ಮತ್ತು ಸುಪ್ರಿಯಾ ಸುಳೆ NCP ಶರದ್ ಪವಾರ್ ಬಣದಿಂದ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಮತ್ತು BJPಯ ಮಧ್ಯೆ ತೆರೆಯ ಹಿಂದೆ ಮಾತುಕತೆಗಳು ನಡೀತಾವೆ ಅನ್ನೋದನ್ನು ಮೂಲಗಳು ತಿಳಿಸ್ತಾ ಇವೆ. BJP ನಾಯಕರ ಜೊತೆ TDP ನಾಯಕರ ಚೌಕಾಶಿ, ಸ್ಪೀಕರ್ ಮತ್ತು 2 ಕ್ಯಾಬಿನೆಟ್ ಸ್ಥಾನಕ್ಕೆ ಚಂದ್ರಬಾಬು ನಾಯ್ಡು ಬೇಡಿಕೆ. 2 ಕ್ಯಾಬಿನೆಟ್ ಸ್ಥಾನಗಳು ಮತ್ತು ಸ್ಪೀಕರ್ ಫಾರ್ಮುಲಾ ಏನು ಅನ್ನೋದು ಇವತ್ತು ಸಂಜೆ ಸಭೆಯ ನಂತರ ತೀರ್ಮಾನವಾಗಬೇಕು. NDA ಮೈತ್ರಿಕೂಟಕ್ಕೆ ಬೆಂಬಲ ಘೋಷಿಸಿದ್ದಾರೆ ಚಂದ್ರಬಾಬು ನಾಯ್ಡು. ಆದರೆ ಪ್ರಮುಖ ಖಾತೆಗಳಿಗೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ, IT, BT, ಆರೋಗ್ಯ ಸೇರಿದಂತೆ ಪ್ರಮುಖ ಖಾತೆಗಳಿಗೆ TDP ಪಟ್ಟು. ಇನ್ನು ನೆಗೋಷಿಯೇಷನ್ಸ್ ನಡಿಬೇಕು, ಬಾರ್ಗೇನ್ ನಡೀತಾ ಇರುತ್ತೆ. ಗ್ರಾಮೀಣಾಭಿವೃದ್ಧಿ, IT, BT, ಆರೋಗ್ಯ ಈ ಖಾತೆಗಳನ್ನು ಚಂದ್ರಬಾಬು ನಾಯ್ಡು ಕೇಳ್ತಾ ಇದ್ದಾರೆ ಅನ್ನೋದನ್ನು ಮೂಲಗಳು ತಿಳಿಸ್ತಾ ಇವೆ. 16 MP ಚಂದ್ರಬಾಬು ನಾಯ್ಡು ಆಂಧ್ರದ ಭರ್ಜರಿ ಗೆಲುವಿನೊಂದಿಗೆ ದಿಲ್ಲಿಗೆ ಬರ್ತಾ ಇದ್ದಾರೆ. ಪವನ್ ಕಲ್ಯಾಣ್ ಮತ್ತು ಚಂದ್ರಬಾಬು ನಾಯ್ಡು. NDA ಕೂಟದಲ್ಲಿ BJP ಬಿಟ್ಟರೆ ಅತಿ ದೊಡ್ಡ ಪಕ್ಷ TDP, 16 ಸ್ಥಾನಗಳು. 16 MPಗಳೊಂದಿಗೆ NDA ಕೂಟದಲ್ಲಿ ತೆಲುಗು ದೇಶಂ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. NDA ಮೈತ್ರಿಕೂಟಕ್ಕೆ ಈಗಾಗಲೇ ಚಂದ್ರಬಾಬು ನಾಯ್ಡು ಬೆಂಬಲ ಘೋಷಿಸಿದ್ದಾರೆ. ಸ್ಪೀಕರ್ ಮತ್ತು 5 ಸಚಿವ ಸ್ಥಾನಕ್ಕೆ. ಮೋಸ್ಟ್ ಅನ್ಲೈಕ್ಲಿ ಇವತ್ತು ಈ ರೀತಿ ಯಾವುದು ಅಂದರೆ 5 ಸಚಿವ ಸ್ಥಾನ ಹಾಗೆ ನಡೆಯಲ್ಲ. ಬಟ್ ನನಗನ್ಸುತ್ತೆ ವೆನ್ ಯು ಸ್ಟಾರ್ಟ್ ಬಾರ್ಗೇನ್ ಯು ಸ್ಟಾರ್ಟ್ ಫ್ರಮ್ ದ ಹೈಯರ್ ಪೊಸಿಷನ್. ಎಸ್ ನೆಗೋಷಿಯೇಷನ್ಸ್ಗಳು ಯಾವಾಗಲೂ ನೀವು ಹೈಯರ್ ಪೊಸಿಷನ್ಸಿಂದ ನಡೀತವೆ. BJP ಅವರು ಏನೋ ಹೇಳ್ತಾರೆ, ದ್ಯಾಟ್ಸ್ ಹೌ ನೆಗೋಷಿಯೇಷನ್ ಹ್ಯಾಪನ್. ನೋಡಿ, ನನಗನ್ಸುತ್ತೆ ಚಂದ್ರಬಾಬು ನಾಯ್ಡು ದಿಲ್ಲಿಗೆ ಬಂದು ಇಳಿಯುವವರೆಗೆ ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದೆ. ಅದು TDP ಮೂಲಗಳಿಂದಲೂ ಬರ್ತವೆ, BJP ಮೂಲಗಳಿಂದಲೂ ಬರ್ತವೆ. ಅಂತಿಮವಾಗಿ ಮೋದಿ ಅಥವಾ ಅಮಿತ್ ಶಾ ಚಂದ್ರಬಾಬು ನಾಯ್ಡು ಸಭೆ ನಡೆದಾಗ ಏನು ಸ್ಪಷ್ಟತೆ ಬರುತ್ತೆ. ನಿತೀಶ್ ಕುಮಾರ್ ನಿರ್ಧಾರ ಮಾಡಿದಾರಂತೆ NDAಗೆ ಬೆಂಬಲ ಪತ್ರ ಕೊಡುವುದು. NDA ಸರ್ಕಾರ ರಚನೆಗೆ ನಮ್ಮ ಬೆಂಬಲ ಎಂದ KC ತ್ಯಾಗಿ ನಿತೀಶ್ ಕುಮಾರ್ ಅವರ ಅತ್ಯಂತ ಪರಮಾಪ್ತ ರಾಜ್ಯಸಭಾ ಸದಸ್ಯ. NDA ಸರ್ಕಾರ ರಚನೆಗೆ ನಮ್ಮ ಬೆಂಬಲ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೇಳುತ್ತಿರುವ JDU ಹಿಂದೊಮ್ಮೆ ಸ್ಪೆಷಲ್ ಪ್ಯಾಕೇಜ್ ಅನ್ನು 2015ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬಿಹಾರಕ್ಕೆ ಘೋಷಿಸಿದ್ರು. ಇನ್ನೊಮ್ಮೆ ವಿಶೇಷ ಸ್ಥಾನಮಾನ ಬಿಹಾರಕ್ಕೆ ಕೊಡುವಂತೆ ನರೇಂದ್ರ ಮೋದಿ ಅವರನ್ನ ನಿತೀಶ್ ಕುಮಾರ್ ಬೇಡಿಕೆ ಇಡ್ತಾರ. ಇವೆಲ್ಲವೂ ಕೂಡ ಇನ್ನೂ ಇನಿಷಿಯಲ್ ಸುದ್ದಿಗಳು. ಬಟ್ KC ತ್ಯಾಗಿ ನಿನ್ನೆ ಕೂಡ ಮಾಧ್ಯಮಕ್ಕೆ ಹೇಳಿದ್ರು, ನಾವು NDAದ ಭಾಗವಾಗಿರ್ತೀವಿ.
INDIA ಒಕ್ಕೂಟವನ್ನು ಬೆಂಬಲಿಸುವ ಕಾಲ ಮೀರಿ ಹೋಗಿದೆ ಎಂದ JDUನ KC ತ್ಯಾಗಿ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ನೀಡಲು ಬೇಡಿಕೆ ಇಡಬಹುದು ಅನ್ನೋದನ್ನು ಮೂಲಗಳು ಹೇಳ್ತಾ ಇವೆ. JDU ಸ್ಪಷ್ಟವಾಗಿ ಹೇಳ್ತಾ ಇದೆ, ವಿಲ್ ಹ್ಯಾಂಡ್ ಓವರ್ ದ ಲೆಟರ್ ಆಫ್ ಸಪೋರ್ಟ್ ಟು BJP. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.